ಎಲ್ಲಿಗೂ ನಮಸ್ಕಾರ, ಹೇಗಿದ್ದೀರಾ? ಸೊ ಇಲ್ಲಿ ಮಕ್ಕಳು ಸ್ವಿಮ್ಮಿಂಗ್ ಕಾಂಪಿಟೇಷನ್ಗೆ ಅಂತ ಬಂದು ಎಲ್ಲ ಮನೆ ಕೆಲಸ ಮಾಡ್ತಾಯಿದ್ದಾರೆ. ಯಾಕೆಂದರೆ ನನ್ನ ಕೈ ರೈಟ್ ಹ್ಯಾಂಡ್ ಮೂಮೆಂಟ್ ಇಲ್ಲ ಅಂತ ಹೇಳಿದ್ದಕ್ಕೆ ಮಕ್ಕಳು ಹೆಚ್ಕೊಡೋದು, ಕ್ಲೀನ್ ಮಾಡೋದು ಎಲ್ಲ ಕೆಲಸವನ್ನು ಮಾಡ್ಕೊಡ್ತಾ ಇದ್ದಾರೆ. ಧ್ಯಾನ್ ಕೆಳಗಡೆ ಹೋಗಿ ಕಾಫಿ ಪೌಡ್ರು ಅವೆಲ್ಲ ರಿಸೆಪ್ಷನಲ್ಲಿ ತಂದಿದ್ದಕ್ಕೆ ಸಿಮ್ರಾನ್ಗೆ ಖುಷಿಯಾಗೋಗಿತ್ತು. ಸೊ ಸೆಕೆಂಡ್ ಮಾಡಿ ಅವರು ತುಂಬ ಖುಷಿ ಪಡ್ತಾಯಿದ್ರು, ಇಬ್ಬರೂ ತಮಾಷೆ ಮಾಡಿಕೊಂಡು. ಸೊ ಸಿಮ್ರಾನು ಟ್ರೈಕಲರಲ್ಲಿ ಸಲಾಡ್ಗೆ ಹೆಚ್ಚಾಯಿತು. ತೇಜಲ್ ಅವ್ರನ್ನ ಬಂದು ಮುಂಚೆನೇ ಕಿಚಡಿಗೆ ಅಂತ ಬೆಳಗ್ಗೆ ರೆಡಿ ಮಾಡಿ ತರಕಾರಿ ಹಾಕಿ ಕಿಚಡಿ ರೆಡಿ ಮಾಡಿದ್ರು. ಸೊ ಕಿಚಡಿ ಪೌಡ್ರ್ ನಾನು ತಂದಿದ್ದೆ ಮನೇಲಿ ಪ್ರಿಪೇರ್ ಮಾಡಿಕೊಂಡು, ಹೇಗೆ ಅಂತ ನನಗೆ ಇನ್ನೊಂದು ವಿಡಿಯೋದಲ್ಲಿ ಹೇಳ್ತೀನಿ. ಮತ್ತು ಇಂಡಿಯನ್ ಸೋಪ್ ಹೋಗಿದ್ದಕ್ಕೆ $2.99 ನಮಗೆ ಮೆಣಸಿನ್ಕಾಯಿ ಪ್ಯಾಕೆಟ್ ಫುಲ್ಲು ಸಿಕ್ಬಿಟ್ಟಿತ್ತು. ತುಂಬ ಖುಷಿಯಿಂದ ಸ್ವಾಗತಿಕ್ ಪಾಟೀಲು ಮತ್ತು ನಾನು ಎತ್ಕೊಂಡ್ಬಂದಿದ್ವಿ. ಸೊ ಮೆಣಸಿನ್ಕಾಯಲ್ಲದೆ ಊಟ ಮಾಡಿ ನಮಗೆ ಊಟ ಮಾಡ್ದಂಗೆ ಅನಿಸಿರಲಿಲ್ಲ. ಕಡೆಗೆ ಕಿಚಡಿ ರೆಡಿ ಆಯಿತು, ಡ್ರೈ ಕಲರಲ್ಲಿ ಸಲಾಡ್ ರೆಡಿ ಆಯಿತು. ಗುಜರಾತಿಂದು ಮತ್ತು ಬೆಳಗಾಮ್ದು ಎರಡೂ ತೇಪ್ಲಾನ ಇಟ್ಕೊಂಡು ಟೊಮೆಟೊ ಗೊಜ್ಜು ತಂದಿದ್ದೆ ನಾನು, ಅದನ್ನು ಹಾಕ್ಕೊಂಡು ಮಕ್ಕಳು ಸವಿದಿದ್ರು. ಸೊ ಥ್ಯಾಂಕ್ಸ್ ಟು ತೇಜಲ್ ಅವ್ರಿಗೆ ಹೇಳಬೇಕಾಗಿದ್ದಕ್ಕೆ ಬರೋಷ್ಟು ಕಿಚಡಿ ಎಲ್ಲ ರೆಡಿ ಮಾಡಿದರು. ಸೊ ತಿಂದಾದಮೇಲೆ ಪಾತ್ರೆಗಳಂತೂ ಇದ್ದೇ ಇರುತ್ತಲ್ವ ಎಲ್ಲ ಕಡೆ. ಆಸ್ಟ್ರೇಲಿಯಾ ಆದರೆ ಏನು, ಇಂಡಿಯಾ ಆದರೆ ಏನು, ಪಾತ್ರೆ ತೊಳಿಲೇಬೇಕು. ಇಲ್ಲಿ ಡಿಶ್ ವಾಷರ್ ಇರುತ್ತೆ, ಡಿಶ್ ವಾಷರ್ ಹಿಡಿದಿದ್ದೇನೆ, ಸ್ವಲ್ಪ ಫೇಲ್ಯೂರ್ ಆಗೋಯಿತು ಮಕ್ಕಳು ಹಾಕಿ. ಸೊ ಕಡೆಗೆ ಬೇಡ ಅಂಥೇಳಿ ಸ್ವಾತಿಕ್ ಪಾಟೀಲ್ ಆಗಲಿ, ಸಿಮ್ರಾನ್ ಆಗಲಿ, ಧ್ಯಾನ್ ಆಗಲಿ ಇರೋದು ಪಾತ್ರೆ ತೊಳೆದು ಕೊಡ್ತಾಯಿದ್ದಾರೆ. ಕಡೆಗೆ ಜಾಸ್ತಿ ಅಂತ ಹೇಳಿದ್ರೆ ಸಿಮ್ರಾನೇ ಪಾತ್ರೆ ತೊಳೆದಿರೋದು ಜಾಸ್ತಿ. ನಂತರ ಹೇಳಿದ್ರು 2 ದಿನ ಆದಮೇಲೆ 60 ತಟ್ಟೆ ತೊಳ್ಕೊತಾರೆ, ಹೆಂಗೋ ಡಿವೈಡ್ ಮಾಡ್ಕೊಂಡು ತೊಳ್ಕೊಳ್ಳೋಣ ಅಂಥೇಳಿ. ಕಡೆಗೆ ಸೋನಾ ಮಸೂರಕ್ಕೆ ತಂದಿದ್ವಿ ಅಂಥೇಳಿ ಆ ಒಂದು ಪ್ಯಾಕೆಟ್ನ ಇಬ್ಬರೂ ಯುದ್ಧ ಮಾಡ್ದಂಗೆ ಮಾಡಿ ಇಬ್ಬರು ಓಪನ್ ಮಾಡಿ ತೆಗೆದು ನೋಡೋ ತಕ್ಷಣ ತುಂಬಾ ಖುಷಿ ಆಗೋಯಿತು. ನಮ್ಮದೇ ಸೋನಾ ಮಸೂರಿ ಅಕ್ಕಿ ಅಂತ. ಯಾಕೆಂದರೆ ಹಿಂದಿನ ದಿನ ತಂದಿದ್ದು ಸ್ವಲ್ಪ ಮುದ್ದೆ ಆಗ್ತಿತ್ತು. ಸಿ ಯು ನೆಕ್ಸ್ಟ್ ವ್ಲಾಗ್.